ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಒಬ್ಬ ಯುವರಾಜ ಹಾಗೂ ಒಂದು ಮುಳುಗ್ತಾ ಇರೋ ಹಡಗು. ಯುವರಾಜನಿಗೆ ಹಡಗು ಮುಳುಗೋದನ್ನು ತಡೆಯೋದು ಹೇಗೆ ಅನ್ನೋ ದೊಡ್ಡ ಚಿಂತೆ ಶುರುವಾಗಿಬಿಟ್ಟಿತ್ತು. ತಾವು ಬದುಕಬೇಕು, ದಡ ಸೇರಬೇಕು ಅಂದರೆ ಹಡಗು ಮುಳುಗದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಯುವರಾಜ ಎಲ್ಲಿ ತೂತಾಗಿದೆ ಅಂತ ಎಲ್ಲಿ ಹಡಗಿನಲ್ಲಿ ತೂತಾಗಿದೆ ಅಂತ ಸಿಕ್ಕಾಪಟ್ಟೆ ಹುಡುಕಾಟ ನಡೆಸ್ತಾನೆ. ಆದರೆ ಎಷ್ಟು ಹುಡುಕಿದ್ರೂ ಕೂಡ ತೂತು ಸಿಗೋದಿಲ್ಲ. ಇನ್ನೇನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡ ಯುವರಾಜನಿಗೆ ಒಂದು ಕೆಟ್ಟ ಐಡಿಯಾ ಹೊಳೆಯುತ್ತೆ. ಅದು ನಾವಿಕನನ್ನೇ ಬದಲಾಯಿಸಿಬಿಡುವಂತಹ ಐಡಿಯಾ. ಆ ಹಡಗು ತೂತಾಗಿ ಮುಳುಗ್ತಾ ಇರೋದಕ್ಕೂ ಆ ನಾವಿಕನಿಗೂ ಏನ್ರಿ ಸಂಬಂಧ? ಆದರೂ ಯುವರಾಜ ನಾವಿಕ ಬದಲಾದರೆ ಹಡಗು ಮುಳುಗದೇ ಇರಬಹುದು ಅನ್ನೋ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದ. ಎಕ್ಸಾಕ್ಟ್ ಹಿಂಗೆ ಆಗಿದೆ ನಮ್ಮ ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿಯ ಕತೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 6ಕ್ಕೆ ಏರ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ. ಮುಳುಗ್ತಾ ಇರೋ ಕಾಂಗ್ರೆಸ್ ಹಡಗಲ್ಲಿ ಎಲ್ಲಿ ತೂತಾಗಿದೆ ಅಂತ ಕಂಡು ಹಿಡಿಯೋದಕ್ಕೂ ಕೂಡ ಆಗದ ಸ್ಥಿತಿಗೆ ಬಂದು ತಲುಪಿದೆ. ಸೊ ಈಗ ಕಾಂಗ್ರೆಸ್ನ ಯುವರಾಜ ಹಡಗು ಮುಳುಗಬಾರ್ದು ಅಂತ ನಾವಿಕನನ್ನೇ ಬದಲಾಯಿಸೋದಕ್ಕೆ ಹೊರಟಿದ್ದಾರೆ. ಅಂದರೆ ರಾಹುಲ್ ಗಾಂಧಿ ಕಾಂಗ್ರೆಸ್ನ ದೊಡ್ಡ ದೊಡ್ಡ ಲೀಡರ್ಗಳನ್ನ ಕಿತ್ತು ಹಾಕೋ ಪ್ಲಾನ್ನಲ್ಲಿದ್ದಾರೆ. ಸರ್ಪ್ರೈಸ್ ಏನಂದ್ರೆ ಇದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ಈ ರೀತಿಯ ಸುದ್ದಿ ಬರ್ತಿರೋದು ಇದೇ ಫಸ್ಟ್ ಟೈಮ್ ಅಂತೂ ಅಲ್ಲ. ಎಲೆಕ್ಷನ್ ಸೋಲೋದು, ಸೋಲಿನ ನಂತರ ಈ ಥರದ ಸುದ್ದಿಗಳು ಬರೋದು ಕಾಮನ್ ಆಗಿಬಿಟ್ಟಿದೆ. ಸ್ವಲ್ಪ ಇತಿಹಾಸವನ್ನು ನೋಡಿದ್ರೆ ರಾಹುಲ್ ಗಾಂಧಿ ಅವರು NSUI ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿದ್ದಾಗ ಅದನ್ನು ಬದಲಾಯಿಸ್ತೇವೆ ಅಂತ ಹೇಳಿದರು. ಆದರೆ ಕೊನೆಗೆ ಏನೂ ಕೂಡ ಬದಲಾವಣೆ ಆಗಿಲ್ಲ. ಅದು ಹೇಗಿತ್ತೋ ಹಾಗೇ ಇದೆ. ಅದರ ನಂತರ ಯೂತ್ ಕಾಂಗ್ರೆಸ್ಸನ್ನು ಬದಲಾಯಿಸಬೇಕು ಅಂತ ಹೊರಟಿದ್ರು. ಆದರೆ ಅಲ್ಲೂ ಕೂಡ ಏನೂ ಮಾಡೋಕ್ಕಾಗಿಲ್ಲ. ಈಗ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಬದಲಾವಣೆಯ ಪುಕಾರು ಹಬ್ಬೋದಕ್ಕೆ ಶುರುವಾಗಿದೆ. ಯಾರು ಕಾಂಗ್ರೆಸ್ನಲ್ಲಿ ದಶಕಗಳಿಗಿಂತ ಜಾಸ್ತಿ ಕಾಲ ಜಾಂಡ ಹೊಡೆದುಕೊಂಡಿದ್ದಾರೋ ಅಂಥವರನ್ನು ತೆಗೆದುಹಾಕಿ ಅವರ ಸ್ಥಾನದಲ್ಲಿ ಬೇರೆಯವರನ್ನ ಕೂರಿಸೋಕೆ ತಯಾರಿ ನಡೀತಾ ಇದೆ. ಸೊ ಈಗ ಈ ವಿಡಿಯೋದಲ್ಲಿ ಯಾರ್ಯಾರನ್ನ ರಾಹುಲ್ ಹೊರ ಹಾಕಬಹುದು ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ವೀಕ್ಷಕರೇ, ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಸದ್ಯ ಕಾಂಗ್ರೆಸ್ನ ಹಿಡಿತ ಈ ವ್ಯಕ್ತಿಯ ಕೈಯಲ್ಲಿದೆ. ರಾಹುಲ್ ಗಾಂಧಿಗೆ ಆಪ್ತರೂ ಆಗಿರೋದ್ರಿಂದ KC ವೇಣುಗೋಪಾಲ್ ರಾವ್ ಅವರಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಸಿಗಬಹುದೇ ವಿನಃ ಅವರನ್ನು ಹುದ್ದೆಯಿಂದ ಕೆಳಗಿಳಿಸೋದಿಲ್ಲ. ನೆಕ್ಸ್ಟು ಜೈರಾಮ್ ರಮೇಶ್ ಹಾಗೂ ಸುಪ್ರಿಯಾ ಶ್ರೀನಾಥ್ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಎಡವಟ್ಟನ್ನು ಮಾಡ್ಕೊಳ್ತಾನೆ ಇರ್ತಾರೆ. ಆದರೆ ಅವರನ್ನು ಕೂಡ ರಾಹುಲ್ ಟಚ್ ಮಾಡೋದಿಲ್ಲ. ಕೆಲ ದಿನಗಳ ಹಿಂದೆ ಜೈರಾಮ್ ರಮೇಶ್ ಅವರನ್ನು ತೆಗೆದುಹಾಕಲಾಗುತ್ತೆ ಅನ್ನೋ ಸುದ್ದಿ ಕೇಳಿದ್ವಿ. ಆದರೆ ರಾಹುಲ್ ಗಾಂಧಿಗೆ ಜೈರಾಮ್ ರಮೇಶ್ ಅವರನ್ನು ತೆಗೆದುಹಾಕುವಷ್ಟು ಧೈರ್ಯ ಇಲ್ಲ. ಯಾಕಂದರೆ ರಾಹುಲ್ ಗಾಂಧಿ ಬಳಿ ಈಗಿರೋದು ಒಂದು ಪುಟ್ಟ ಟೀಮು. ಅದರಲ್ಲಿ ಇಷ್ಟು ಜನರೇ ಮುಖ್ಯವಾಗಿರೋದು. ಅವರನ್ನೇ ತೆಗೆದುಹಾಕಿದ್ರೆ ಮುಂದೆ ಗುಜರಾತ್ನಲ್ಲಿ ಮೋದಿ ಅವರನ್ನು ಸೋಲ್ಸೋದಾದರೂ ಹೇಗೆ? ರೀಸೆಂಟಾಗಿ ರಾಹುಲ್ ಗಾಂಧಿ ಗುಜರಾತ್ಗೆ ಹೋಗಿದ್ರು. ಅಲ್ಲಿ ನಮ್ಮ ಪಾರ್ಟಿಯಲ್ಲಿ BJP ಹಾಗೂ RSSನ ಜನರಿದ್ದಾರೆ, ನಾನು 30ರಿಂದ 40 ಜನರನ್ನ ತೆಗೆದು ಹಾಕ್ತೇನೆ ಅನ್ನೋ ಸ್ಟೇಟ್ಮೆಂಟನ್ನು ಕೊಟ್ಟು ಬಂದಿದ್ರು. ಇದನ್ನು ಕೇಳಿದ್ರೇ ಅರ್ಥ ಆಗಿಬಿಡುತ್ತೆ ಈಗಿನ ಕಾಂಗ್ರೆಸ್ ಪಾರ್ಟಿಯ ಪರಿಸ್ಥಿತಿ ಹೇಗಿದೆ ಅಂದರೆ ರಾಹುಲ್ ಗಾಂಧಿಯ ಕೈಯಲ್ಲಿ ಏನೂ ಇಲ್ಲ. ಪಕ್ಷವನ್ನು ನಿಭಾಯಿಸೋದ್ರಲ್ಲಿ ರಾಹುಲ್ ಗಾಂಧಿ ಸಮರ್ಥರೂ ಅಲ್ಲ, ಜವಾಬ್ದಾರಿಯೂ ಇಲ್ಲ, ಜನರೂ ಇಲ್ಲ, ಜೊತೆಗೆ ಲೀಡರ್ಶಿಪ್ನ ಕೊರತೆ ಕೂಡ ಇದೆ. ಈ ರೀತಿಯ ಹಲವಾರು ಸಮಸ್ಯೆಗಳು ಕಾಂಗ್ರೆಸ್ನಲ್ಲಿ ತಾಂಡವ ಆಡ್ತಿದೆ. ಕಾಂಗ್ರೆಸ್ ಪಕ್ಷ ನಿಜವಾಗಿಯೂ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದರೆ ಮೊದಲು ಕಾಂಗ್ರೆಸ್ ಪಾರ್ಟಿಯ ಲೀಡರ್ಶಿಪ್ಪನ್ನು ಚೇಂಜ್ ಮಾಡಬೇಕು. ಇದೇ ವಿಷಯವನ್ನು G23 ನಾಯಕರು ಮಾತಾಡ್ತಿದ್ರು. ಇದೇ ರೀತಿ ಇದ್ದರೆ ಕಾಂಗ್ರೆಸ್ ಪಾರ್ಟಿ ಇಂಪ್ರೂವ್ ಆಗೋದಿಲ್ಲ, ಬದಲಾವಣೆ ಮಾಡಬೇಕು ಅಂತ. ಅದಕ್ಕೆ ಕಾಂಗ್ರೆಸ್ ಒಪ್ಪಲಿಲ್ಲ. ಈಗ G23ನ ಹೆಚ್ಚಿನ ನಾಯಕರು ಕಾಂಗ್ರೆಸ್ ಪಾರ್ಟಿಯನ್ನೇ ಬಿಟ್ಟೋಗ್ಬಿಟ್ರು.
ಹೀಗೆ ಕಾಂಗ್ರೆಸ್ಸನ್ನು ಬಿಟ್ಟು ಹೋದ ನಾಯಕರು ಹೊರಗೆ ಬಂದು ಯಶಸ್ಸನ್ನು ಕೂಡ ಗಳಿಸಿದ್ರು. ಯಾಕಂದರೆ ಅವರು ಸಮರ್ಥ ನಾಯಕರಾಗಿದ್ದರು. ಆದರೆ ಅವರ ಸಾಮರ್ಥ್ಯವನ್ನು ಕಾಂಗ್ರೆಸ್ನಲ್ಲಿ ಪ್ರದರ್ಶನ ಮಾಡೋದಕ್ಕೆ ಮಾತ್ರ ಅವಕಾಶ ಇರಲಿಲ್ಲ. ನೆನಪಿರಲಿ, ಇವಾಗಿನ ಅಸ್ಸಾಂ CM ಹಿಮಂತ್ ಬಿಶ್ವಾ ಶರ್ಮಾ ಅವರು ಕೂಡ ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಿದ್ದು. 2015ರಲ್ಲಿ BJP ಪಕ್ಷವನ್ನು ಸೇರಿಕೊಂಡು 2021ರಲ್ಲಿ ಅಸ್ಸಾಂನ CM ಆಗಿ ಆಯ್ಕೆಯಾಗ್ತಾರೆ. ಈಗ ಈ ಬದಲಾವಣೆ ವಿಷಯ ಕಾಂಗ್ರೆಸ್ನಲ್ಲಿ ಬರೋದಕ್ಕೂ ಕಾರಣ ಇದೆ. ಕಾಂಗ್ರೆಸ್ನಲ್ಲಿ ಪ್ರಿಯಾಂಕಾ ವಾದ್ರಾರ ಗ್ಯಾಂಗ್ ಆಕ್ಟಿವ್ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕತ್ವದಿಂದ ರಾಹುಲ್ ಗಾಂಧಿಯನ್ನ ತೆಗೆದ್ರೇನೆ ಪಾರ್ಟಿಗೆ ಒಳ್ಳೆಯದು ಅನ್ನೋ ವಾತಾವರಣವನ್ನ ಸೃಷ್ಟಿ ಮಾಡಲಾಗ್ತಿದೆ. ಒಂದು ವೇಳೆ ಪ್ರಿಯಾಂಕಾ ಗಾಂಧಿ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಾರ್ಟಿ ಮುಂದುವರೆದ್ರೆ ನಂತರ ಕಾಂಗ್ರೆಸ್ ಒಳ್ಳೆಯ ಪರ್ಫಾರ್ಮ್ ಮಾಡಲಿದೆ. ಅದು ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಗೊತ್ತಿರೋ ಸತ್ಯ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಷಯಕ್ಕೆ ಬಂದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಈ ಜಾಗದಲ್ಲಿ ಕೂರಿಸೋದಕ್ಕೆ ಕಾರಣಗಳಿದ್ವು. ಅದಕ್ಕೆ ಮುಖ್ಯವಾದ ಕಾರಣ ವೋಟ್ ಬ್ಯಾಂಕ್. ಖರ್ಗೆ ಅವರು ದಲಿತರಾಗಿರೋ ಕಾರಣ ದಲಿತ ಮತಗಳು ಹಾಗೂ ಮುಸ್ಲಿಂ ಮತಗಳನ್ನು ಸೆಳೆಯೋದಕ್ಕೆ ಈ ತರಹದ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿತ್ತು. ಅಲ್ಲದೆ ಖರ್ಗೆ ಅವರು ಗಾಂಧಿ ಕುಟುಂಬಕ್ಕೆ ಎಷ್ಟು ನಿಷ್ಠಾವಂತರು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. ಸ್ವಂತವಾಗಿ ಖರ್ಗೆ ಅವರಿಗೆ ಪಾರ್ಟಿಯಲ್ಲಿ ಯಾವ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಒಂದು ಕುರ್ಚಿಯಲ್ಲಿ ಕೂರ್ಬೇಕಾದ್ರೇನು ಇಟಲಿ ಮೇಡಮ್ ಅವರ ಅನುಮತಿಯನ್ನು ಕೇಳಬೇಕು, ಕೂರ್ಲಾ ಅಥವಾ ಬೇಡವಾ ಅಂತ. ಇದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಖರ್ಗೆ ಅವರ ಪರಿಸ್ಥಿತಿ. ಖರ್ಗೆ ಅವರ ಮುಖವನ್ನು ಜನರಿಗೆ ತೋರಿಸೋದಕ್ಕಷ್ಟೇ ಅವರನ್ನು ಅಲ್ಲಿ ಕೂರಿಸಲಾಗಿತ್ತು. ಹಾಗೆ ನೋಡಿದ್ರೆ ಖರ್ಗೆ ಅವ್ರು ಜನಿಸಿದ್ದು ದಲಿತ ಕುಟುಂಬದಲ್ಲಾದರೂ ಅವ್ರು ಫಾಲೋ ಮಾಡ್ತಾ ಇರೋದು ಬೌದ್ಧ ಧರ್ಮವನ್ನು. ನಂತರ ಕುಂಭಮೇಳದ ಬಗ್ಗೆ ಖರ್ಗೆ ಮಾತಾಡಿದ್ದನ್ನು ಎಲ್ಲರೂ ನೋಡಿದ್ದೇವೆ. ಸೊ ಈಗ ಖರ್ಗೆ ಅವರ ಆರಾಧ್ಯ ದೈವ ಬೇರೆ, ಅವರ ಚಿಂತನೆಯೇ ಬೇರೆ. ಹೀಗಾಗಿ ಖರ್ಗೆ ಅವರ ಹೆಸರಿನಲ್ಲಿ ದಲಿತ ವೋಟ್ ಪಡೆಯುವಂತಹ ಪ್ಲಾನ್ ಕೂಡ ಫೇಲ್ ಆದಾಗಿದೆ. ಅದಕ್ಕಾಗಿ ಖರ್ಗೆ ಅವರನ್ನು ಕೆಳಗಿಳಿಸೋದಕ್ಕೆ ಯೋಚನೆ ಕೂಡ ನಡೀತಾ ಇದೆ. ಇನ್ನೊಂದು ವಿಷಯ ಏನಂದರೆ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಕುರ್ಚಿಯಲ್ಲಿ ಗಾಂಧಿ ಕುಟುಂಬವನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ನೋಡೋದಕ್ಕೆ ಗಾಂಧಿ ಪರಿವಾರಕ್ಕೆ ಆಗೋದಿಲ್ಲ. ಅದನ್ನು ಸಹಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಪಾಪ ಖರ್ಗೆ ಅವರು ನಾನು ಕಾಂಗ್ರೆಸ್ ಪಾರ್ಟಿಗೆ ಲಾಯಲ್ ಆಗಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಸಂಸತ್ನಲ್ಲಿ ನಿಂತು ಮೇಡಮ್ ಕಾರಣದಿಂದ ನಾನು ಈ ಸ್ಥಾನದಲ್ಲಿದ್ದೀನಿ ಅಂತ ಪದೇ ಪದೇ ಹೇಳ್ತಾರೆ. ಸತ್ಯ ಏನಂದರೆ, ಖರ್ಗೆ ಶಾಸಕರಾದಾಗ ಆ ಮೇಡಮ್ ಭಾರತಕ್ಕೂ ಕೂಡ ಬಂದಿರಲಿಲ್ಲ. ಇದು ಕಾಂಗ್ರೆಸ್ನಲ್ಲಿ ಖರ್ಗೆ ಅವರ ಪರಿಸ್ಥಿತಿ. ಇಷ್ಟೆಲ್ಲ ಮಾಡಿದ ಖರ್ಗೆ ಅವರಿಗೆ ಕುರ್ಚಿಯೇ ಸೇಫ್ ಇಲ್ಲ ಅಂದರೆ ಏನರ್ಥ? ಕಾಂಗ್ರೆಸ್ ಪಾರ್ಟಿ ಒಳಗೆ ಕಾರ್ಯಕರ್ತರಿಗೆ ಅನ್ಸೆಕ್ಯೂರ್ ಫೀಲ್ ಇದೆ ಅನ್ನೋದು ಅರ್ಥ ಅಲ್ವೇ? ಇದೇ ಕಾರಣಕ್ಕೆ ಕಾಂಗ್ರೆಸ್ 6ಕ್ಕೆ ಏರ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ. ಸೊ ನೋಡೋಣ, ಮುಳುಗ್ತಿರೋ ಹಡಗನ್ನ ರಾಹುಲ್ ಗಾಂಧಿ ಕಾಪಾಡ್ತಾರಾ ಅಥವಾ ಹಡಗನ್ನ ಹಾಗೇ ಬಿಟ್ಟು ಓಡ್ ಹೋಗ್ಬಿಡ್ತಾರಾ ಅಂತ. ವೀಕ್ಷಕರೇ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.